ಅಮ್ಮ ಎತ್ಕೊಳ್ಳಲ್ಲ ಅಲ್ಲೋಡಿಲ್ಲಿ ಶಾವ್ಗೆ ಹೋಗ್ತಿತ್ತು ಆಡಿಸ್ಬೇಕು ಅವನಿಗೆ ಚೆನ್ನಾಗಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಆಯಿತು. ಇವಾಗ ಆನ್ ಟೈಮ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಪಾಪು ಹೆಂಗೆ ಇದು ಮಾಡ್ತಾನೋ ಅದೇ ಥರನೇ ಮಾಡಬೇಕಷ್ಟೆ. 5:30ಗೆ ಎದ್ದೆ, ಆದ್ರೂ ಒಂದು ಮಧ್ಯೆ ಎದ್ದೊಳ್ತಾನೆ ಇರ್ತಾನೆ, ಆಗಲ್ಲ. ಇವಾಗ ಮುಗೀತು, ಆಲ್ರೆಡಿ ಟೈಮ್ ಬಂದು 8:45 8:30 ಆಗ್ತಿದೆ. ಪೂಜೆ ಎಲ್ಲ ಮುಗೀತು, ಮುಗ್ದು ಕೂತಿದ್ದೀನಿ. ಸೊ ನಾನೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಇವತ್ತೆಲ್ಲ ಡೇ ಹೇಗಿರುತ್ತೆ, ಸಂಕ್ರಾಂತಿ ಹಬ್ಬ ಹೇಗೆ ಮಾಡ್ತೀವಿ ನಮ್ಮ ಮನೇಲಿ, ಏನೂ ಇಲ್ಲ, ಜಸ್ಟ್ ಸಿಂಪಲ್ ಅಷ್ಟೇ. ಅಂಥ ಸೆಲೆಬ್ರೇಷನ್ ಏನಿಲ್ಲ, ನಮಗೇನಿದ್ರು ಯುಗಾದಿ ಅಲ್ವಾ. ಸೊ ನೋಡಿ, ಅದನ್ನು ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಎಲ್ಲರೂ ಮನೇಲೂ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಅಕೌಂಟ್ ಇದೆ, ಪ್ರೀತು ಗೌಡ ಕನ್ನಡ ವ್ಲಾಗ್ಸ್, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಸಿಂಪಲಾಗಿ ಈ ಥರ ಪೂಜೆನ ಮಾಡಿದ್ದೀನಿ. ಇವತ್ತು ಎಲ್ಲ ಹಬ್ಬಗಳು ಆಲ್ಮೋಸ್ಟ್ ಥರ್ಸ್ಡೇನೇ ಬಂದಿದೆ ಈ ಸತಿ, ನೋಡ್ತಿರ್ಬೋದು. ಇಷ್ಟೇ ಅಲ್ವಾ ಸಂಕ್ರಾಂತಿ ಅಂದರೆ, ಇಷ್ಟ. ಆಮೇಲೆ ಸೊ ನಮ್ಮ ಮನೇಲೂ ಪೂಜೆ ಎಲ್ಲ ಮುಗಿಸಿ ಅಮ್ಮ ಮನೆಗೆ ಹೋಗಿದ್ವಿ. ಅಮ್ಮ ಮನೇಲಿ ಪೂಜೆ ಎಲ್ಲ ಮಾಡಿದರು ಅಮ್ಮ ಆಲ್ರೆಡಿ. ಇವಾಗೇನು ತಿನ್ನಿಸ್ತೀಯ? ಕ್ಲೀನ್ ವಾಶ್ ಶೂ ನನಗೆ ಹಾಕೊಡು ಅಂದರೆ ಮಾತ್ರ ಹಾಕೊಡೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಪ್ರಿಯ ಒಂದು ಸಖತ್ತಾಗಿ ರಂಗೋಲಿನ ಬಿಡಿಸ್ತಾಳೆ, ಚೆನ್ನಾಗಿ ಬಿಟ್ಟಿದ್ಲು. ಆಮೇಲೆ ಅಮ್ಮ ಖಾರ ಪೊಂಗಲ್ ಮಾಡಿದರು. ದೇವಸ್ಥಾನಗಳಿಗೆಲ್ಲ ಪೂಜೆ ಮಾಡಿಸೋದಿತ್ತು, ಸೀರೆ ಎಲ್ಲ ಕೊಟ್ಟು ನಮ್ಮ ಏರಿಯಾದಲ್ಲಿರೋ ದೇವರುಗಳಿಗೆಲ್ಲ ಅಮ್ಮ ಪೂಜೆ ಮಾಡಿಸಿದ್ರು. ನಾನು ಬೆಳಗ್ಗೆ ಬೇಗ ಹೋಗೋಕ್ಕಾಗಿಲ್ಲ. ಸೊ ಪೂಜೆ ಎಲ್ಲ ಆದಮೇಲೆ ನಾನು ಪವನ್ಗೂ ಲೀವ್ ಇರಲಿಲ್ಲ. ಸೊ ಅಮ್ಮ ಮನೆಗೆ ಬಿಟ್ಟು ಪವನ್ ಹೋದರು. ಇಲ್ಲಾಂದ್ರೆ ಅತ್ತೆ ಮನೆಗೆ ಹೋಗಬೇಕಿತ್ತು, ಹೋಗೋಕ್ಕಾಗಿಲ್ಲ. ಚೆನ್ನಾಗಾಯಿತು, ಡೇ ಚೆನ್ನಾಗೋಯ್ತು. ನಮ್ಮಮ್ಮ ಇವತ್ತು ಖಾರ ಪೊಂಗಲ್ ಒಂದು ಸ್ವಲ್ಪ ಅವರೆಕಾಳೆಲ್ಲ ಹಾಕಿ ಮಾಡಿದರು, ಸಖತ್ತಾಗಿ ಮಾಡಿದರು. ಇನ್ನೊಂದು ಏನಂದರೆ ಖಾರ ಪೊಂಗಲ್ ನನಗೆ ನವ್ಯೋರಮ್ಮ ಮಾಡೋದು ಸಖತ್ ಇಷ್ಟ. ಅಮ್ಮ ಚೆನ್ನಾಗಿ ಮಾಡಿದರು ಇವತ್ತು, ಒಂಥರ ಡಿಫ್ರೆಂಟಾಗಿ. ಆ್ಯಂಡ್ ಈ ಶಾವಿಗೆ ಬಗ್ಗೆ ಹೇಳಬೇಕು ಅಂದರೆ, ಇವತ್ತು ಶಾವಿಗೆ ನನ್ನ ಬಸ್ರಿ ಬೈಕೆ ಅಂತಾರಲ್ಲ, ಅವಾಗಿಂದ ಆಸೆ ಇತ್ತು. ಬಟ್ ಮಾಡಿಸ್ಕೊಂಡು ತಿನ್ನೋಣ ಅಂದ್ಕೊಂಡು ಅಮ್ಮಂಗೆ ಅವಾಗ ಹೇಳೇ ಇರಲಿಲ್ಲ ನಾನು. ಆಮೇಲೆ ಹೇಳ್ತಾ ಇದ್ದೆ, ಹಿಂಗೆ ಅವಾಗಲೇ ಇತ್ತು ಅಮ್ಮ ನನಗೆ ಬೈಕೆ ಅಂತ. ಸರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಹಂಗೇನೆ ಏನಾದರೂ ಒಂದು ಕೇಳಿದ್ರೆ ಮಾಡಿಕೊಡೋವರೆಗೂ ಸಮಾಧಾನ ಇರಲ್ಲ ಅವ್ರಿಗೆ. ಸೊ ಮಾಡಿದರು, ಸಖತ್ತಾಗಿರುತ್ತೆ ಕಾಯಿ ಹಾಲು ಜೊತೆ ತಿನ್ನೋಕ್ಕೆ. ಸೊ ಪ್ರಿಯ ಕೂಡ ಮನೇಲೇ ಇದ್ಲಲ್ಲ, ಸೊ ಮಾಡ್ತಾ ಇದ್ಲು. ಅದು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಸೊ ಡೇ ಚೆನ್ನಾಗಿತ್ತು. ಆಮೇಲೆ ಸಂಜೆ ನಾನು ಅವಳು ಹೊರಗಡೆ ಹೋಗಿದ್ವಿ. ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ನೂ ಹಂಗೆ ಹಾಕಿರ್ತೀನಿ, ನೋಡಿ. ನಿಮ್ಗೇನಾದ್ರು ಇಷ್ಟ ಆದರೆ ಗೊತ್ತಲ್ವಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೆಳಗಡೆ ಇಟ್ಟರೆ ನಾವು ಕಾಣೋಣ, ಬಿಡಿ.
ಕರೆಕ್ಟಾಗಿ ಹಾಕೇ ಇಲ್ಲ ಇವಳು, ಬರ್ತಾ ಇಲ್ಲ. ಬರುತ್ತೆ ಗೈಸ್, ಇವಾಗ ಬರ್ತಾ ಇದೆ. ಇವ್ಳು ಬೈಕೆ ಅಂತ ಇದು ಇಲ್ಲಿ ಇಟ್ಕೊಂಡಿದ್ದೀನಿ. ಆಕ್ಚುಲಿ ನನ್ನ ಬೈಯಕ್ಕೆ ಆ ಕಡೆ ಪೋಸ್ಟ್ ಲೇಡಿ ಇದು ಚೆನ್ನಾಗಿ ಗೊತ್ತಾಯ್ತು ಲಾಸ್ಟಲ್ಲಿ. ಇಲ್ಲ ಇದ್ರ ಮೇಲೆ ಹೊತ್ತು ಕೊಡ್ತೀನಿ. ಯಾಕೆ ಅಷ್ಟೇ ಇರೋದು ಅದಕ್ಕೊಂದು ನಾನೇ ಹೋಗ್ತಿತ್ತು. ಇದೆಲ್ಲ ಹಂಗೆ ಆಗ್ತೀನಿ ನೋಡ್ಕೊ, ಏನು ಎಡಿಟ್ ಮಾಡಲ್ಲ, ಹಂಗೆ ಆಡ್ತಾರೆ. ಅಮ್ಮನ ಸ್ವಲ್ಪ ವಾಯ್ಸ್ ಮಾಡಿ ಒಟ್ಟ ಒಟ್ಟ ಅಂತ ನನ್ನ ಮೇನ್ ಕೆಲ್ಸಕ್ಕೆ. ಸೊ ಇಷ್ಟಪಟ್ಟು ಇದನ್ನು ಆರ್ಡ್ರ್ ಮಾಡಿದೆ. ಈ ಕಲರ್ ಒಂಥರ ಡಿಫ್ರೆಂಟಾಗಿದೆ ಅಂತ. ಆ್ಯಂಡ್ ನಾನೇನು ಆಲ್ಟ್ರ್ ಮಾಡ್ಸೋಕೆ ಹೋಗಿಲ್ಲ. ಸೊ ಮೇನ್ ಅದಕ್ಕೆ ಒಂಥರ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ನೋಡಬೇಕು, ಆಲ್ಟ್ರ್ ಮಾಡಾದಮೇಲೆ ನನಗೇನಾದ್ರು ಇಷ್ಟ ಆದರೆ ಇದ್ರ ಬಗ್ಗೆ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಏನಾದ್ರು ಈ ಡ್ರೆಸ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಲಿಂಕ್ ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ ಆಯಿತಾ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಡ್ರೆಸ್ ಪ್ರೈಸ್ ಅರೌಂಡ್ ನಿಮಗೆ 600 ಒಳಗೆ ಸಿಕ್ಬಿಡುತ್ತೆ. ಸೊ ಕಮೆಂಟ್ ಮಾಡಿ ಬೇಕು ಅಂದರೆ. ಅಯ್ಯೋ ಸುಮ್ಮನೆ ಬಿಸಿ ಐತೆ ಕಣೆ. ಆಡಿಸ್ಬೇಕು ಅವನಿಗೆ ಚೆನ್ನಾಗಿ.